ಸರ್ ನಾವು ಹುಟ್ದಾಗಿಂದನೂ ಇದೇ ಊರಾಗ ಬೆಳೆದಿರೋದು. ಆದರೆ ನಮ್ಮಲ್ಲಿ ಜಾತಿ ಭೇದ ಭಾವ ಇಲ್ಲಿ ತನಕ ಯಾರೂ ನಾವು ಮಾಡಿಲ್ಲ. ಎಲ್ಲ ಮುಸ್ಲಿಮ್ಸು ಇದ್ದೀವಿ, ಹಿಂದೂ ಇದ್ದೀವಿ. ನಮ್ಮ ಹಬ್ಬಕ್ಕೆ ಅವ್ರು ಮಾಡ್ತಾರೆ, ಅವ್ರ ಹಬ್ಬಕ್ಕೆ ನಾವು ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಸಹಕಾರ ಮಾಡ್ಕೊಂಡು ಚೆನ್ನಾಗೇ ಇದ್ದೀವಿ. ಬಟ್ ಇದೇನೋ ಆಗಿದೆ, ಏನು ಹೇಳೋಕ್ಕಾಗಲ್ಲ. ಅದು ಬಿಟ್ಟರೆ ಈ ಥರ ಎಲ್ಲ ಬಂದು ಮಾಡ್ಕೊಂಡು ಹೋಗ್ತಾರೆ ನೋಡಿದ್ರೆ ನನಗೆ ಭಾಳ ಖುಷಿ ಆಯಿತು. ಸ್ಕೂಲು ಬೋರ್ಡ್ ಮೇಲೆ ಐತಲ್ಲ ಬರೆದಿರ್ತಾರೆ ತಂಬಾಕು ಮುಕ್ತ ಶಾಲೆ ಅಂತೇಳಿ. ಸೂಳೆಬೇಲ್ ಮುಕ್ತ ಗಾಂಜಾ ಅಂತ ಇಲ್ಲಿ ಬರ್ಬೇಕು. ಇದ್ರ ಮೇಲೆ ಬರಬೇಕು. ನನ್ನ ಮಗ ಹೋದ್ಮೇಲೆ ಐತಲ್ಲ ಅವಾಗಾದರೂ ಈ ಊರ ಜನಕ್ಕೆ ಬುದ್ಧಿ ಬರಬೇಕು. ಇಷ್ಟೆಲ್ಲ ಆದಮೇಲೆ ಅದನ್ನಾರು ಒಂದು ಮಾಡಿಕೊಟ್ಬಿಟ್ರೆ ಸಾಕು ಸರ್, ಅಷ್ಟೇ ಸಾಕು. ನಾನು ಹೇಳೋಣ, ಒಬ್ಬ ವಿದ್ಯಾರ್ಥಿ ಸಂಕೇತ್ ಅನ್ನೋ ವಿದ್ಯಾರ್ಥಿ ಜೀವ ಕಳ್ಕೊಂಡ್ಯಾನೋ ಆ ರೀತಿ ಬೇರೆ ಮಕ್ಕಳು ಜೀವ ಕಳ್ಕೊಬಾರ್ದು ಅನ್ನೋದೇ ನಮ್ಮ ಆಸೆ. ಮುಖ್ಯ ಉದ್ದೇಶ ಏನಂದರೆ ಇದು ಗಾಂಜಾ ಇರ್ಬೋದು, ಅಫೀಮ್ ಇರ್ಬೋದು, ಮಾರಕ ವಸ್ತುಗಳು, ಜೀವಕ್ಕೆ ಅಪಾಯ ಆಗುವಂಥ ವಸ್ತುಗಳು ಯಾವುದೇ ಇರಲಿ ಅವೆಲ್ಲ ನಿಷೇಧ ಆಗಬೇಕು. ಸೊ ಅದರಿಗೋಸ್ಕರ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಗೃಹ ಸಚಿವರಿಗಾಗಲಿ, ಸರ್ಕಾರಕ್ಕಾಗಲಿ, ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ, ಪೊಲೀಸ್ ಇಲಾಖೆಗಾಗಲಿ, ಜಿಲ್ಲಾ ಅಧಿಕಾರಿಗಾಗಲಿ, ಜಿಲ್ಲಾ ರಕ್ಷಣಾ ಅಧಿಕಾರಿಗಳಿಗಾಗಲಿ ನಾನು ಇಡೀ ನಮ್ಮ ವಾರ್ಡಿನ ಪರವಾಗಿ ಎಲ್ಲ ಧರ್ಮದವರ ಪರವಾಗಿ ಒತ್ತಾಯ ಮಾಡ್ತಾಯಿದ್ದೀನಿ. ದಯಮಾಡಿ ಗಾಂಜಾ ಮುಕ್ತ ವಾರ್ಡನ್ನು ಮಾಡಿ. ಧನ್ಯವಾದಗಳು. ಈಗ ಮಾಡಿರೋದೇನೆಂದರೆ ನಮ್ಮ ಊರಿನ ಮಗ ಒಂದು ಏನು ಹೋಗಿಬಿಟ್ಟಿಯಾನೆ, ಒಂಥರ ಭಾಳ ನೋವಾಗಿತ್ತು ನಮಗೆ. ನಾವು ಅದಕ್ಕೋಸ್ಕರ ಯಾಕಾಗಿದೆ ಅಂತ ನಾವು ಇದು ಮಾಡೋದಕ್ಕೆ ಗಾಂಜಾ ಅಂತ ಪ್ರಾರಂಭದಿಂದ ನಾವು ಇದು ಹೋರಾಟ ಮಾಡಿದ್ದೀವಿ. ಇವತ್ತು ಅವರಿಗೆ ಮಗುವಿನಗೋಸ್ಕರ ನಾವು ಭಾಳ ಅಫ್ಸೋಸಾಗಿದ್ದೀವಿ. ನಾವು ಏನು ಮಾತಾಡೋಕ್ಕೆ ಬರ್ತಾಯಿಲ್ಲ, ಆ ಥರ ವ್ಯಕ್ತಿ ಆಗಿದ್ದೀವಿ ನಾವು. ಏನಂದರೆ ಈಗ ನೆಕ್ಸ್ಟ್ ಇದೆಲ್ಲ ಗಾಂಜಾದಿದೆಯಲ್ಲ ಪೂರ್ತಿ ಬಂದಾಗಲಿ ಅಂತ ನಾವು ಹೋರಾಟ ಮಾಡಿದ್ದೀವಿ. DSP ಸಾಹೇಬರು, ಸರ್ಕಲ್ ಸಾಹೇಬರು, ಅಡ್ರೆಸ್ SP ಸಾಹೇಬರು ಎಲ್ಲ ಬಂದಿದ್ದರು, ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಅವ್ರ ಜೊತೇಲಿ ಇದ್ದೀವಿ, ಅವರು ನಮ್ಮ ಜೊತೆಯಲ್ಲಿ ಅಂತ ಮಾತು ಕೊಟ್ಟೋಗಿದ್ದಾರೆ. ಇಲ್ಲೊಂದು ಸ್ಟೇಷನ್ ಆಗಬೇಕು ಮೇನ್. ಇಲ್ಲಿ ಸರ್ ಇಲ್ಲಿ ದೊಡ್ಡ ಏರಿಯಾ ಸಿಗತ್ತೆ ಸರ್, ಇಲ್ಲೊಂದು ಸ್ಟೇಷನ್ ಆಗಬೇಕು. ಹಂಗಾಗಿ ನಾವು ಇಲ್ಲಿ ಪೂರ್ತಿ ಊರು ಜನ ಹೆಂಗೆ ಹುಡುಗರು ಎಲ್ಲ ಸೇರಿ ಈಗ ಪೆರಿಮೆಟಿವ್ ಮಾಡಿದ್ದೀವಿ. ಆ ಮಗುಗೆ ಒಂದು ಶಾಂತಿ ವಗರ ಸಿಗಲಿ ಅಂತ ನಾವು ಆಶ್ವಾಸನೆ ಮಾಡಿದ್ದೀವಿ. ಅದಕ್ಕೋಸ್ಕರ ಸರ್ ಸರ್ ನಾವು ಹುಟ್ದಾಗಿಂದನೂ ಇದೇ ಊರಾಗ ಬೆಳೆದಿರೋದು. ಆದರೆ ನಮ್ಮಲ್ಲಿ ಜಾತಿ ಭೇದ ಭಾವ ಇಲ್ಲಿ ತನಕ ಯಾರೂ ನಾವು ಮಾಡಿಲ್ಲ. ಎಲ್ಲ ಮುಸ್ಲಿಮ್ಸು ಇದ್ದೀವಿ, ಹಿಂದೂ ಇದ್ದೀವಿ. ನಮ್ಮ ಹಬ್ಬಕ್ಕೆ ಅವ್ರು ಮಾಡ್ತಾರೆ, ಅವ್ರ ಹಬ್ಬಕ್ಕೆ ನಾವು ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಸಹಕಾರ ಮಾಡ್ಕೊಂಡು ಚೆನ್ನಾಗೇ ಇದ್ದೀವಿ. ಬಟ್ ಇದೇನೋ ಆಗಿದೆ, ಏನು ಹೇಳೋಕ್ಕಾಗಲ್ಲ. ಅದು ಬಿಟ್ಟರೆ ಈ ಥರ ಎಲ್ಲ ಬಂದು ಮಾಡ್ಕೊಂಡು ಹೋಗ್ತಾರೆ ನೋಡಿದ್ರೆ ನನಗೆ ಭಾಳ ಖುಷಿ ಆಯಿತು. ಸ್ಕೂಲು ಬೋರ್ಡ್ ಮೇಲೆ ಐತಲ್ಲ ಬರೆದಿರ್ತಾರೆ ತಂಬಾಕು ಮುಕ್ತ ಶಾಲೆ ಅಂತೇಳಿ. ಸೂಳೆಬೇಲ್ ಮುಕ್ತ ಗಾಂಜಾ ಅಂತ ಇಲ್ಲಿ ಬರ್ಬೇಕು. ಇದ್ರ ಮೇಲೆ ಬರಬೇಕು. ನನ್ನ ಮಗ ಹೋದ್ಮೇಲೆ ಐತಲ್ಲ ಅವಾಗಾದರೂ ಈ ಊರ ಜನಕ್ಕೆ ಬುದ್ಧಿ ಬರಬೇಕು. ಇಷ್ಟೆಲ್ಲ ಆದಮೇಲೆ ಅದನ್ನಾರು ಒಂದು ಮಾಡಿಕೊಟ್ಬಿಟ್ರೆ ಸಾಕು ಸರ್, ಅಷ್ಟೇ ಸಾಕು. ನಾನು ಹೇಳೋಣ, ಒಬ್ಬ ವಿದ್ಯಾರ್ಥಿ ಸಂಕೇತ್ ಅನ್ನೋ ವಿದ್ಯಾರ್ಥಿ ಜೀವ ಕಳ್ಕೊಂಡ್ಯಾನೋ ಆ ರೀತಿ ಬೇರೆ ಮಕ್ಕಳು ಜೀವ ಕಳ್ಕೊಬಾರ್ದು ಅನ್ನೋದೇ ನಮ್ಮ ಆಸೆ. ಮುಖ್ಯ ಉದ್ದೇಶ ಏನಂದರೆ